ಬೆಂಗಳೂರಲ್ಲಿ ಬ್ಯಾಕ್ ದರೋಡೆ ಆಗಿದೆ ಸರ್. ಎಲ್ಲಿದ್ದಕ್ಕೆ 7 ಕೋಟಿ ದುಡ್ಡು ದರೋಡೆ ಆಗಿತ್ತು ಸರ್. ಈ ಪ್ರಕರಣ ಜಾಸ್ತಿ ಆಗ್ತಿಲ್ಲ ಸರ್. ಸುಳಿವು ಸಿಕ್ಕಿದೆ. ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ, ಉಪಯೋಗಿಸಿದಂತ ಕಾರು. ಅವರು ಯಾರು ದರೋಡೆಕೋರರು ಇದ್ದಾರೆ ಅವ್ರನ್ನು ಕೂಡ ಪತ್ತೆ ಹಚ್ತೀವಿ, ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀವಿ. ದೆಹಲಿಗೆ ಹೋಗಿದ್ರಿ, ಮೋದಿ ಅವರೆಲ್ಲ ಭೇಟಿ ಆಗಿದ್ರಿ ಸರ್, ಏನಾಯ್ತು ಅದೆಲ್ಲ? ಅವ್ರಿಗೆ ಹೇಳಿದ್ದೀನಿ ನಾನು, ಒಂದು ಮಳೆ ಜಾಸ್ತಿ ಆಗಿದೆ ಈ ಸಾರಿ, ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ದೀನಿ. ಎರಡನೇದು ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ. ಕಬ್ಬು ಬೆಲೆ ನೀವು 10.5 ಇಳುವರಿಗೆ 3,550 ಕೋಟಿ ಇನ್ಕ್ಲೂಡಿಂಗ್ H&T ಅಂದರೆ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ. ಸೊ ನಾನು ರೈತರು ಚಳವಳಿ ಮಾಡ್ತಾ ಇದ್ರು, ರೈತರ ಜೊತೆ ಮಾತಾಡಿ, ಶುಗರ್ ಫ್ಯಾಕ್ಟರಿ ಜೊತೆ ಮಾತಾಡಿ ಒಂದು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿದ್ದೀನಿ. ವಿತೌಟ್ ಹಾರ್ವೆಸ್ಟಿಂಗ್ ಚಾರ್ಜ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅದು ಬಿಟ್ಟು ಒಂದು ಟನ್ನಿಗೆ ಅಂದರೆ 11.25 ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 3,300 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅದಕ್ಕೆ ರೈತರು ಒಪ್ಕೊಂಡಿದ್ದಾರೆ, ಶುಗರ್ ಫ್ಯಾಕ್ಟರಿಯವರು ಕೂಡ ಒಪ್ಕೊಂಡಿದ್ದಾರೆ. ಸರ್, SC ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿದೆ ಸರ್, ಬಟ್ ST ಮಕ್ಕಳಿಗೆ ಆಗಿಲ್ಲ ಸರ್. ಯಾರು? ಸಮಾಜ ಕಲ್ಯಾಣ ಇಲಾಖೆ ಹೇಳಪ್ಪ. ಇವರು ಇಲ್ಲೇ ಇದ್ದಾರೆ ಸಮಾಜ ಕಲ್ಯಾಣ ಸಚಿವ, ಅವ್ರಿಗೆ ನೇರವಾಗಿ ಕೇಳ್ಬಿಡ್ರಿ. ನನ್ನ ಕೇಳೋದ್ರ ಬದಲು ಅವ್ರಿಗೆ ನೇರವಾಗಿ ಕೇಳ್ಬಿಟ್ರೆ ಆಯ್ತಲ್ಲ. ಯಾವ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಇನ್ಚಾರ್ಜ್ ಆಫ್ ದಿ ಸೋಷಿಯಲ್, ಯಾವ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ 2028 ಚುನಾವಣೆ ನಿಮ್ಮ ನೇತೃತ್ವದಲ್ಲಿ, 2028ಕ್ಕೆ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗುತ್ತೆ ಸರ್. ಅದು ನೋಡೋಣ, ಚುನಾವಣೆ ಬರಲಿ. ಬಜೆಟ್ ಬಗ್ಗೆ ಮಾತಾಡಿದ್ರೆ ಸರ್, ಇಲ್ಲಿ ಎಷ್ಟು ಬಜೆಟ್ ಬಿಡಿಸುವಂತ ಈಗಾಗಲೇ ದಾಖಲೆಗಳು ಬಜೆಟ್ ಬಗ್ಗೆ ಮಾತಾಡಿದ್ರೆ ಸರ್, ನಿನ್ನೆ ನೆಕ್ಸ್ಟ್ ಬಜೆಟ್ ಇನ್ನು ಎಷ್ಟು ಬಜೆಟ್ ಬಿಡಿಸುವಂತಹ ಇದಿದೆ ಸರ್ ನಿಮಗೆ? ಜನ ಎಲ್ಲಿವರೆಗೆ ಅಪೇಕ್ಷೆ ಪಡ್ತಾರೆ ಅಲ್ಲಿವರೆಗೂ ಮಂಡಿಸ್ತಾ ಇದ್ದಾರೆ.